ಯಾವುದೇ ತಿಂಗಳಿನ 2, 11, 20, 29ನೇ ದಿನಾಂಕದಲ್ಲಿ ಹುಟ್ಟಿದವರು 2ನೇ ಸಂಖ್ಯೆಗೆ ಒಳಪಡುತ್ತಾರೆ. ಚಂದ್ರನ ಆಧಿಪತ್ಯಕ್ಕೆ ಒಳಪಡುತ್ತಾರೆ. ಶರೀರಕಾರಕ, ಮನಸ್ಸಿನ ಕಾರಕ ಆಗಿರುವ ಚಂದ್ರ ಈ ಸಂಖ್ಯೆಯ ಆಧಿಪತ್ಯಕ್ಕೆ ಒಳಗಾಗುತ್ತಾರೆ. ಜನರ ಮಧ್ಯೆ ಇದ್ದು ಪ್ರಖ್ಯಾತಿ ಹೊಂದುತ್ತಾರೆ. ಒಳ್ಳೆಯ ಜ್ಞಾನ ಇರುವವರು, ಯಾವುದೇ ವಿಷಯದಲ್ಲಿ ಜ್ಞಾನ ಇರುವಂಥವರು, ಮನಸ್ಸಿನ ಶಕ್ತಿ ಅಪಾರವಾಗಿ ಪಡೆದಿರುತ್ತಾರೆ. ಕಲ್ಪನಾ ಶಕ್ತಿ, ಪರಿಶೋಧನೆಯ ಲಕ್ಷಣಗಳು ಇವರಲ್ಲಿ ಉಂಟು. ಬುದ್ಧಿಬಲದಿಂದ ಇವರಿಗೆ ಒಳ್ಳೆಯ ಆಲೋಚನಾ ಶಕ್ತಿ ಬೆಳೆಯುವುದು. ವಾಸ್ತವಿಕತೆಗಿಂತ ಊಹಾಲೋಕದಲ್ಲಿ ಇವರ ಮನಸ್ಸು ತೇಲಾಡುತ್ತದೆ. ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಸಕ್ತಿ ಇರುತ್ತದೆ. ಧ್ಯಾನ, ಯೋಗ, ತಪಸ್ಸು, ಅಹಿಂಸಾ ತತ್ವವನ್ನು ಹೊಂದಿರುತ್ತಾರೆ. ಬೇರೆಯವರಿಗೆ ಕಠಿಣವಾದ ಕೆಲಸಗಳನ್ನು ಶ್ರಮ ಪಡದೆ ಸುಲಭವಾಗಿ ಮಾಡುತ್ತಾರೆ. ಎಲ್ಲರೂ ಇವರನ್ನು ಅಭಿನಂದಿಸುತ್ತಾರೆ. ಇವರಿಗೆ ಮಾನವ ಶಕ್ತಿಗಿಂತ ದೈವಶಕ್ತಿ ಅನೇಕ ವಿಧಗಳಲ್ಲಿ ಸಹಾಯ ಮಾಡಿರುತ್ತದೆ. 2ನೇ ಸಂಖ್ಯೆಯವರು ಆದರ್ಶ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. 2ನೇ ಸಂಖ್ಯೆಗೆ ಅಧಿಪತಿ ಚಂದ್ರ. ಆತನಿಗೆ ಸ್ವಪ್ರೇರಣೆ ಶಕ್ತಿ ಇಲ್ಲ. ಸೂರ್ಯನ ಕಾಂತಿಯನ್ನು ಗ್ರಹಿಸಿ ಭೂಮಿಗೆ ಕಾಂತಿಯನ್ನು ಪ್ರಕಾಶಿಸುತ್ತದೆ. ಆದ್ದರಿಂದ 2ನೇ ಸಂಖ್ಯೆಯವರು ಆಧ್ಯಾತ್ಮಿಕ, ಧ್ಯಾನ ಮೊದಲಾದ ಯಾವುದೇ ಒಂದು ವಿಷಯದಲ್ಲಿ ನಂಬಿಕೆ ಇಟ್ಟು ನಡೆದರೆ ಜ್ಞಾನ ವೃದ್ಧಿಯಾಗಿ ಉನ್ನತವಾದ ಜೀವನ ಸಾಗಿಸುತ್ತಾರೆ. ಚಿಕ್ಕ ಕೆಲಸವನ್ನಾದರೂ ಬೇರೆಯವರನ್ನು ನಂಬಿ ಅವರಿಗೆ ವಹಿಸುತ್ತಾರೆ. ಯಾವುದೇ ಕೆಲಸವಾದರೂ ತಾವೇ ಮಾಡಬೇಕು ಅಂದುಕೊಳ್ಳುತ್ತಾರೆ. ಆಗಲೇ ಅವರಿಗೆ ತೃಪ್ತಿ ಸಿಗುತ್ತದೆ. ಜೀವನದಲ್ಲಿ ಯಾವುದೇ ಸಂಬಂಧವಿಲ್ಲದ ಸಮಸ್ಯೆಗಳಿಗೆ ಸಿಲುಕಿ ಬಾಧೆ ಪಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕೆಲವು ಸಮಯದಲ್ಲಿ ಸಂದೇಹದಿಂದ ಇಬ್ಬಂದಿಯಲ್ಲಿ ಬೀಳುತ್ತಾರೆ. ಇವರ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಂಡರೆ ಎಲ್ಲ ಕೆಲಸಗಳಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಅತಿ ಚಿಕ್ಕ ವಿಷಯಗಳನ್ನು ಅತಿ ಹೆಚ್ಚಾಗಿ ಮಾತಾಡುತ್ತಾರೆ. ಇವರು ಸಂಚಲ ಸ್ವಭಾವದವರು. ಸಂದರ್ಭಕ್ಕನುಗುಣವಾಗಿ ಬದಲಾವಣೆ ಹೊಂದುತ್ತಿರುತ್ತಾರೆ. ಇವರ ಸ್ನೇಹಿತರು, ಕೆಲಸಗಾರರು, ನಾಟಕಕಾರರು ಇವರ ಪ್ರಭಾವವು ಈ ಸಂಖ್ಯೆಯವರ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದ ಮಕ್ಕಳನ್ನು ದೊಡ್ಡವರು ಒಳ್ಳೆಯ ಅಭ್ಯಾಸದಲ್ಲಿ, ದೈವಭಕ್ತಿಯಲ್ಲಿ, ಸಂಸ್ಕಾರದಲ್ಲಿ ಬೆಳೆಸಬೇಕು. ಇವರು ಬೇರೆಯವರಿಗೆ ಉಪದೇಶ ಮಾಡುವುದರಲ್ಲಿ ಎತ್ತಿದ ಕೈ. ಇವರು ವಿಭಿನ್ನ ರೀತಿಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಇವರು ಒಬ್ಬಂಟಿಯಾಗಿ ಕೆಲಸ ಮಾಡುವುದನ್ನು ಬಿಟ್ಟು ತಮಗೆ ಅನುಕೂಲವಾದ ಸಂಖ್ಯೆಯವರ ಜೊತೆ ಸೇರಿ ಕೆಲಸ, ವ್ಯಾಪಾರ ಮಾಡುವುದು ಒಳ್ಳೆಯದು. ಇವರಿಗೆ ಮಾನಸಿಕ ಪರಿಶ್ರಮಕ್ಕಿಂತ ಶರೀರ ದಂಡನೆ ಜಾಸ್ತಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಹೆಚ್ಚು ಸಾರಿ ಯೋಚನೆ ಮಾಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸೋಮಾರಿಯಾಗಿರುತ್ತಾರೆ. ಇವರು ಕೆಲವು ಸಂದರ್ಭಗಳಲ್ಲಿ ಹಾಸ್ಯವಾಗಿ ಮಾತನಾಡುತ್ತಾರೆ. ಇವರು ಪ್ರತ್ಯಕ್ಷವಾಗಿ ಸ್ನೇಹ, ಪರೋಕ್ಷವಾಗಿ ವೈರತ್ವ ಬೆಳೆಸಿಕೊಳ್ಳುತ್ತಾರೆ. ರಾಜಕೀಯದ ಪ್ರವೇಶದಿಂದ ಒಳ್ಳೆಯ ನಾಯಕತ್ವ ಪಟ್ಟ ಲಭಿಸುತ್ತದೆ. ಚಿಕ್ಕ ಸಮಸ್ಯೆಯನ್ನು ದೊಡ್ಡದಾಗಿ ನೋಡುತ್ತಾರೆ. ಅನಾವಶ್ಯಕ ಭಯವನ್ನು ದೂರ ಮಾಡಬೇಕು. ಕವಿಗಳು, ಕಥೆಗಾರರು, ಪ್ರಮುಖ ಸಿನಿಮಾ ನಟರು, ಛಾಯಾಚಿತ್ರಕಾರರು, ದರ್ಶಕರು ಮೊದಲಾದವರು ಈ ಸಂಖ್ಯೆಯಲ್ಲಿ ಜನಿಸಿದವರೇ. ಸೋಲು ಮತ್ತು ದುಃಖಕ್ಕೆ ಭಯ ಬೀಳುತ್ತಾರೆ. ಇದು ಹೆಚ್ಚು ಆದಾಗ ಹುಚ್ಚರಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಆಲೋಚನೆ ಮಾಡುತ್ತಾರೆ. ಯೌವನದಲ್ಲಿ ಸಾಮಾನ್ಯವಾದ ಜೀವನವಿದ್ದರೂ ನಂತರ ದಿನಗಳಲ್ಲಿ ಉತ್ತಮವಾದ ಜೀವನ ಸಾಗಿಸುತ್ತಾರೆ. ದೇವರ ಮೇಲೆ ಭಕ್ತಿ, ನಂಬಿಕೆ, ಮನೋಬಲ ಈ ಎಲ್ಲವನ್ನು ಅನುಸರಿಸಿದರೆ ದೊಡ್ಡ ಶ್ರೀಮಂತರಾಗುವುದು ನಿಶ್ಚಿತ. 2ನೇ ಸಂಖ್ಯೆಯಲ್ಲಿ ಹುಟ್ಟಿದ ಸ್ತ್ರೀಯ ಲಕ್ಷಣಗಳು. 2, 11, 20, 29ನೇ ದಿನಾಂಕದಲ್ಲಿ ಹುಟ್ಟಿದ ಸ್ತ್ರೀಯರು ಯಾವುದೇ ಕೆಲಸವನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಇವರಿಗೆ ಗುಂಡಾಗಿರುವ ಮುಖ, ಅಗಲವಾದ ಕಣ್ಣು, ಕೈಕಾಲುಗಳು ದೊಡ್ಡದಾಗಿ ಇರುತ್ತದೆ. ಕಿವಿಗಳು ಚಿಕ್ಕದಾಗಿದ್ದು ನೋಡುಗರಿಗೆ ವಿಚಿತ್ರವಾಗಿ ಕಾಣುತ್ತಾರೆ. ಇವರಿಗೆ ರಹಸ್ಯ ಆಲೋಚನೆಗಳು ಆಗಾಗ ತೊಂದರೆ ಕೊಡುತ್ತದೆ. ತುಂಬ ಯೋಚನೆ ಮಾಡದೆ ಬೇರೆಯವರ ಸ್ನೇಹ ಮಾಡುವುದಿಲ್ಲ. ಇವರಿಗೆ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ಕೆಲವರು ಪತಿಯನ್ನು ತ್ಯಜಿಸಿ ಬೇರೆಯ ತಪ್ಪು ದಾರಿ ಹಿಡಿದಿರುತ್ತಾರೆ. ಕೆಲವರು ಸಂಸಾರದಲ್ಲಿ ಅನುಸರಿಸಿಕೊಂಡು ಹೋಗುತ್ತಿರುತ್ತಾರೆ. ಮತ್ತೆ ಕೆಲವರು ಅವರ ವಯಸ್ಸಿಗಿಂತ ಹೆಚ್ಚಿನ ವಯೋಮಾನದವರನ್ನು ಮದುವೆ ಮಾಡಿಕೊಂಡು ಅಧಿಕಾರ ಚಲಾಯಿಸುತ್ತಾರೆ. ಇವರಲ್ಲಿ ಸಾಕಷ್ಟು ಜನಕ್ಕೆ ಮನೋನಿಗ್ರಹ ತುಂಬ ಕಡಿಮೆ. ಊಹಾ ಪ್ರಪಂಚದಲ್ಲಿ ವ್ಯವಹರಿಸುತ್ತಾರೆ. ವಿದ್ಯೆ ಕಡಿಮೆ, ಬುದ್ಧಿವಂತಿಕೆ ಜಾಸ್ತಿ. ಇವರಿಗೆ ಅನುಕೂಲಕರವಾದ ಸಂಖ್ಯೆ 1, 2, 3, 6, 7. ಅನಾನುಕೂಲಕರವಾದ ಸಂಖ್ಯೆ 5, 9. ವಿವಾಹಕ್ಕೆ ಅನುಕೂಲವಾದ ಸಂಖ್ಯೆ 6, 5, 9, 3.
ಅನಾನುಕೂಲವಾದ ಸಂಖ್ಯೆ 7, 8. ಈ ಸಂಖ್ಯೆಯವರನ್ನು ಇವರು ಮದುವೆ ಮಾಡಿಕೊಳ್ಳಬಾರದು. ಇವರಿಗೆ ಯೋಗ್ಯವಾದ ಮದುವೆಯ ದಿನಾಂಕ 1, 3, 6, 10, 12, 15, 19, 21, 24, 28, 30. ಇವರಿಗೆ ಅದೃಷ್ಟ ರತ್ನ ಮುತ್ತು. ಧರಿಸಬೇಕಾದ ಬೆರಳು ಉಂಗುರದ ಬೆರಳು. ಧರಿಸಬೇಕಾಗಿರುವ ಲೋಹ ಬೆಳ್ಳಿ. ಧರಿಸಬೇಕಾಗಿರುವಂತಹ ವಾರ ಸೋಮವಾರ. ಧರಿಸಬೇಕಾಗಿರುವಂತಹ ಸಮಯ ಉದಯ 6 ಗಂಟೆಯಿಂದ 8 ಗಂಟೆಯವರೆಗೆ. ಧರಿಸಬೇಕಾಗಿರುವಂತಹ ಮಾಲೆ ಮುತ್ತುಗಳ ಮಾಲೆ. ಇವರು ಧರಿಸಬೇಕಾಗಿರುವಂತಹ ರುದ್ರಾಕ್ಷ ದ್ವಾದಶಮುಖಿ ರುದ್ರಾಕ್ಷ. ಇವರು ಧರಿಸಬೇಕಾದಂತಹ ಬಟ್ಟೆ ಬಿಳಿ ಬಟ್ಟೆ. ಧರಿಸಬೇಕಾಗಿರುವಂಥ ಬಣ್ಣ ಬಿಳಿ ಬಣ್ಣ. ಇವರು ನಿತ್ಯ ಪೂಜೆ ಮಾಡಬೇಕಾಗಿರುವಂತಹ ದೇವರು ಶ್ರೀಕೃಷ್ಣ, ಶಿವ, ದುರ್ಗಾಮಾತೆ. ಇವರಿಗೆ ಅದೃಷ್ಟದ ದಿಕ್ಕು ವಾಯುವ್ಯ. ಇವರು ದಾನ ಮಾಡಬೇಕಾಗಿರುವಂಥ ಧಾನ್ಯ ಅಕ್ಕಿ. ಇವರಿಗೆ ಅದೃಷ್ಟದ ವಾರ ಸೋಮವಾರ. ಗ್ರಹ ಸ್ತೋತ್ರ. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಮುದ್ಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಗ್ರಹ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ 21 ಸಾರಿ ಪಠನೆ ಮಾಡಿದ್ದೇ ಆದಲ್ಲಿ ಈ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತದೆ. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.